ಉತ್ತರ ಕನ್ನಡದ ಶಿರೂರಿನಲ್ಲಿ ಗುಡ್ಡ ಕುಸಿತು 9ನೇ ದಿನದ ಶೋಧ ಕಾರ್ಯವನ್ನು ಸದ್ಯಕ್ಕೆ ಅಲ್ಲಿ ನಡೆಸಲಾಗ್ತಾ ಇದೆ. ಅಂಕೋಲಾದ ಶಿರೂರು ಬಳಿಯ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಪ್ರೊಕ್ಲೈನ್ ಯಾಂತ್ರಿಕ ವಾಹನದ ಮೂಲಕ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹೊಸ ಸಾಧನಗಳನ್ನು ಬಳಸಿಕೊಳ್ತಾ ಇದ್ದಾರೆ. 60 ಅಡಿ ಉದ್ದದ ಬೋಮ್ ಪ್ರೊಕ್ಲೈನ್ ಮೂಲಕ ಕೂಡ ಶೋಧವನ್ನು ನಡೆಸ್ತಾ ಇದ್ದಾರೆ. ಗಂಗಾವಳಿ ನದಿಯಲ್ಲಿ ಬಿದ್ದಿರುವಂತಹ ಭಾರೀ ಪ್ರಮಾಣದ ಮಣ್ಣಿನ ಅಡಿಯಲ್ಲಿ ನಾಪತ್ತೆ ಆಗಿರೋರು ಇರಬಹುದಾ, ಮೃತದೇಹ ಸಿಗಬಹುದಾ ಅನ್ನೋ ನಿಟ್ಟಿನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ನದಿಯಲ್ಲಿನ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತಹ ಅಥವಾ ಕಣ್ಮರೆಯಾದವರಿಗಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆಗೆ ಹಿಟಾಚಿ ಮೂಲಕ ಅಲ್ಲಿ ರಸ್ತೆ ಹತ್ರ ಇದ್ದಂತಹ ಮಣ್ಣಿನಲ್ಲಿ ಚೆಕ್ ಮಾಡಿದ್ರು, ಅಲ್ಲಿ ಇರಲಿಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಈಗ ನದಿಯಲ್ಲೂ ಕೂಡ ಅಪಾರ ಪ್ರಮಾಣದ ನೀರು ಮಣ್ಣು ಬಿದ್ದಿರೋದ್ರಿಂದ ಅಲ್ಲೇನಾದ್ರೂ ಕಣ್ಮರೆಯಾದವರ ಮೃತದೇಹಗಳು ಇರಬಹುದಾ ಅನ್ನೋ ನಿಟ್ಟಿನಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಗಂಗಾವಳಿ ನದಿ ಅತ್ಯಂತ ರೌದ್ರ ರೂಪವಾಗಿ ಹರಿತಾ ಇದೆ. ಕಾರಣ ನಿರಂತರವಾಗಿ ಮಳೆ ಆಗ್ತಾ ಇದೆ ಆ ಪ್ರದೇಶದಲ್ಲಿ. ಇಷ್ಟರ ಮಧ್ಯೆ ಕೂಡ, ಸವಾಲಿನ ಮಧ್ಯೆ ಕೂಡ ಸೇನಾ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. NDRF ಟೀಮ್ ಕೂಡ ಅಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಜಿಲ್ಲಾಡಳಿತ ಕೂಡ ಬೀಡ್ಬಿಟ್ಟಿದೆ. ಬೋಟ್ನ ಮೂಲಕ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಬೇರೆ ಬೇರೆ ರೀತಿಯಾದಂತಹ ಸಾಧನಗಳ ಮೂಲಕ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಶೋಧ ಕಾರ್ಯ ಮುಂದುವರೆದಂಥದ್ದು ನೀವು ನೋಡ್ಬೋದು. ಬೆಳಗಾವಿಯಿಂದ ತಂದಂತಹ ಬೂಮ್ ಪೋಕ್ಲೈನ್ ಏನಿದೆ ಅದು ಈಗ ಕಾರ್ಯಾಚರಣೆ ಮಾಡ್ತಾ ಇದೆ. ಆದರೆ ಸಾಕಷ್ಟು ಅಡೆತಡೆಗಳಿದ್ದಾವೆ. ಯಾಕಂತಂದರೆ ನೀವು ಇನ್ನೊಂದು ಭಾಗದಲ್ಲಿ ನೀವು ನೋಡ್ಬೋದು, ನದಿ ನೀರಿನ ಭಾಗದಲ್ಲಿ ಹೆಚ್ಚಿನ ಮಣ್ಣು ನಿಂತಿರುವಂಥದ್ದು. ಈ ಭಾಗದಲ್ಲಿಯೇ ಈಗ ಅರ್ಜುನ್ ಅವರು ಸಿಲುಕಿಕೊಂಡಿರ್ಬೋದು ಅನ್ನೋಂತಹ ಒಂದು ಶಂಕೆ ಇರುವಂಥದ್ದು. ಜಿಲ್ಲಾಡಳಿತ ಕೂಡ ಈಗ ನದಿ ಪಾತ್ರದ ಭಾಗದಲ್ಲಿರುವಂಥ ಪ್ರದೇಶಗಳಲ್ಲಿ ಈಗ ಮಣ್ಣನ್ನು ತೆಗಿತದೆ. ಜೊತೆಗೆ ಬೂಮ್ ಪೋಕ್ಲೈನ್ನಿಂದ ಏನು ನದಿಯಲ್ಲಿ ಬಿದ್ದಿರುವಂತಹ ಮಣ್ಣನ್ನು ಕೂಡ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದರ ಮಿತಿ ಎಷ್ಟಿದೆ ಅಂದರೆ 60 ಅಡಿಗಳು ಮಾತ್ರ. ಅದಕ್ಕೂ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಕಾರ್ಯಾಚರಣೆಗೆ ಈಗ ಸಾಕಷ್ಟು ತೊಡಕು ಆಗ್ತಾ ಇರುವಂಥದ್ದು. ಇನ್ನು ನೀವು ನೋಡ್ಬೋದು, ಏನು ಅಂಗಡಿ ಇತ್ತು, ಅಂಗಡಿಯ ಸುತ್ತಮುತ್ತ ಇರೋ ಭಾಗಗಳಲ್ಲಿ ಈಗಾಗಲೇ ಮತ್ತೆ ಶೋಧ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ರಸ್ತೆಗಳ 2 ಭಾಗಗಳನ್ನು ಕೂಡ ಮಣ್ಣನ್ನು ತೆಗೆಯಲಾಗಿದೆ. ಜೊತೆಗೆ ಮತ್ತೆ ಮಣ್ಣು ಏನಾದರೂ ಬೀಳುತ್ತೆ ಅನ್ನೋ ಕಾರಣದಿಂದ ತಾತ್ಕಾಲಿಕವಾಗಿ ಸಿಮೆಂಟಿನ ತಡೆಗೋಡೆಗಳನ್ನು ಕೂಡ ಈಗ ಇಟ್ಟಿರುವಂಥದ್ದು. ಯಾಕಂತಂದರೆ ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಈ ಭಾಗದಲ್ಲಿ ಬಿದ್ದರೆ ರಕ್ಷಣೆ ಆಗುತ್ತೆ ಅನ್ನುವಂಥ ಒಂದು ದೃಷ್ಟಿಯಿಂದ ಈಗ ಮಾಡಿರುವಂಥದ್ದು. ಇನ್ನು ನೋಡ್ಬೋದು ನೀವು, ಈಗಾಗಲೇ ಅಂಗಡಿ ಇರುವಂತಹ ಜಾಗದಲ್ಲಿ ಅಲ್ಲಿ, ಯಾಕಂದರೆ ಟೀ ಅಂಗಡಿಯಲ್ಲಿ ಒಂದು 3 ಟ್ಯಾಂಕರ್ಗಳಿದ್ವು ಅನ್ನೋಂತಹ ಒಂದು ಮಾಹಿತಿ ಇತ್ತು. ಆದರೆ ಅದರಲ್ಲಿ ಈಗಾಗಲೇ ಸಿಕ್ಕಿರುವಂಥದ್ದು 2, ಇನ್ನೂ 1 ಟ್ರಕ್ ಸಿಗಬೇಕಾಗಿದೆ. ಕೇರಳ ಮತ್ತು ತಮಿಳುನಾಡು ಹಾಗೆ ಶಿರೂರು ಭಾಗದ 3 ಜನ ಈಗ ಕಾಣೆಯಾಗಿರುವಂಥದ್ದು. ಅವರ ಶೋಧ ಕಾರ್ಯ ಈಗಾಗಲೇ ನಿರಂತರವಾಗಿ ನಡೀತಾ ಇರುವಂಥದ್ದು. 9 ದಿನಗಳು ಈಗಾಗಲೇ ಮುಕ್ತಾಯವಾಗಿರುವಂಥದ್ದು. ಇನ್ನೂ ಹೆಚ್ಚಿನ ಕಾರ್ಯಾಚರಣೆ ಆಗಬೇಕಾಗಿದೆ. ಹಾಗಾಗಿ 100ಕ್ಕೂ ಹೆಚ್ಚು ಜನರು ಈ ಭಾಗದಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಮಾಡಿದೆ. ಜೊತೆಗೆ ಈಜು ತಜ್ಞರು ಈಗ ಈ ಭಾಗದಲ್ಲಿ ಸ್ಕೂಬಾ ಡೈವ್ ಮಾಡುವ ಮೂಲಕ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಚುರುಕಾಗಿರುವಂಥದ್ದು. 9 ದಿನಗಳ ಕಾರ್ಯಾಚರಣೆ ಆಗಿದ್ದಾವೆ. ಕೇರಳದ ಅರ್ಜುನ್ಗಾಗಿ ಶೋಧ ಕಾರ್ಯ ಮತ್ತೆ ಮುಂದುವರೆದಿದೆ. ಎಲ್ಲಾದರೂ ಟ್ರಕ್ ಸಿಲುಕಿಕೊಂಡಿರಬಹುದು ಅನ್ನೋಂಥದ್ದನ್ನು ಹುಡುಕಲಾಗ್ತಾ ಇದೆ. ಅರ್ಜುನ್ ಅವರು ಈ ಭಾಗದಲ್ಲಿ ಇರ್ಬೋದು ಅನ್ನೋಂಥ ಒಂದು ಶಂಕೆ ಇರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆಗಳು ನಿರಂತರವಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸದ್ಯದ ಕಾರ್ಯಾಚರಣೆ ಮತ್ತೆ ಮುಂದುವರೆದಿರುವಂಥದ್ದು. ಮಳೆ ಅಲ್ಪ ಬಿಡುವನ್ನು ಕೊಟ್ಟಿದೆ. ಎಷ್ಟು ಶವಗಳು ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.